ಹಲೋ ಫ್ರೆಂಡ್ಸ್ ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ನಿಮಗೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಹಾಕೋದಕ್ಕೆ, ನೋಡೋದಕ್ಕೆ ಬ್ರೈಡಲ್ ಅಂತ ಕಾಣಿಸಿದ್ರು ಸಹ ಮಾಡೋದು ಸಹ ತುಂಬಾನೇ ಈಸಿಯಾಗಿ ನಿಮಗೆ ಈಸಿ ಮೆಥಡ್ನಲ್ಲಿ ಹೇಗೆ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ವಿಡಿಯೋನ ನೋಡ್ತಾ ಇರಿ. ತುಂಬಾನೇ ಈಸಿ ಇದು. ಬ್ರೈಡಲ್ ಲುಕ್ ಅಂದರೆ ರಿಚ್ ಲುಕ್ಕನ್ನು ಕೊಡುತ್ತೆ ಸ್ಯಾರಿಗೆ ಹಾಕೋದ್ರಿಂದ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಸುಲಭವಾಗಿ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ ಆರಳೆ ದಾರವನ್ನು ತಗೊಂಡು, ನಾನು ನಿಮಗೆ ಈಗಾಗಲೇ ಬೀಡನ್ನು ಹೇಗೆ ಪೋಣಿಸೋದು ಆರಳೆ ದಾರಕ್ಕೆ ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ ಮೊದಲನೇ ವಿಡಿಯೋನಲ್ಲೇ. ಸೊ ಈಗ ನಾವು ಸ್ಯಾಂಪಲ್ ಪೀಸ್ಗೆ ಬೇಸನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡಿಕೊಂಡು, ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಒಂದು ಚೈನನ್ನು ಹಾಕೋಬೇಕು. ಚೈನ್ ಹಾಕ್ಕೊಂಡು 1 or 2 ಚೈನ್ ಹಾಕೋಬೇಕು. ನಾನು 2 ಚೈನನ್ನು ಹಾಕ್ಕೊಂಡು ದಾರವನ್ನು ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಅಂದರೆ ಡಬಲ್ ಕ್ರೋಶವನ್ನು ಪಕ್ಕದಲ್ಲಿ ಮಾಡ್ಕೊತಾ ಇದ್ದೀನಿ. ಲಾಕ್ ಹಾಕೊಂಡಿದ್ವಲ್ಲ, ಲಾಕ್ನ ಪಕ್ಕದಲ್ಲೇ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಡಬಲ್ ಕ್ರೋಶನ ಮಾಡಿದ ನಂತರ ನಾವು ದಾರಕ್ಕೆ ಮಣಿ ಪೋಣಿಸ್ಕೊಂಡಿದ್ವಲ್ಲ, ಆ ಮಣಿಯನ್ನು ನಾವು ದಾರದಿಂದ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ನಾವು ಹಾಕ್ಕೊಂತ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕಾದ್ರೆ ನಾವು ಲಾಕ್ ಮಾಡ್ಕೋಬೇಕಾದ್ರೆ ಬೀಡು ನಮಗೆ ಫ್ರಂಟ್ ಸೈಡ್ಗೆ ಬರೋ ಥರ ನಾವು ಎಳ್ಕೊಂಡು ಅದನ್ನು ಲಾಕನ್ನು ಮಾಡ್ಕೋಬೇಕು. ಅವಾಗ ನಾವು ಡಬಲ್ ಕ್ರೋಶದ ಒಳಗಡೆ ಒಂದು ಬೀಡು ನಮಗೆ ಲಾಕ್ ಆಗುತ್ತೆ. ಸೊ ಅದಾದ ನಂತರ ಪಕ್ಕದಲ್ಲಿ ಇನ್ನೊಂದು ಜೊತೆಗೇನೆ, ಅಂದರೆ ನಮಗೆ ಸ್ಪೇಸ್ ಕೊಡಬಾರ್ದು, ಇದಕ್ಕೆ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಈ ರೀತಿ ನಿಮಗೆ ಕಾಣಿಸುತ್ತೆ ಡಿಸೈನ್ ರೆಡಿ ಆದಮೇಲೆ. ಇದನ್ನು ನಾವು ಬೇಸ್ ಅಂತ ಹೇಳ್ತೀವಿ. ಬೇಸ್ನಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಂತರ 2 ಚೈನ್ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು 2 ಚೈನ್ ಹಾಕಿದ ಸ್ಪೇಸ್ನಲ್ಲಿ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಮತ್ತೆ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಇದು ತುಂಬಾನೇ ಈಸಿ. ಬೇಸ್ ಇದನ್ನು ಹಾಕಿದ್ರೆ ಇದೇ ಥರದ್ದು ಇನ್ನೊಂದು ಬೇರೆ ಕಲರ್ನಲ್ಲೂ ಸಹ ಸೇಮ್ ಇದೇ ರೀತಿ ಹಾಕೋದನ್ನ ಹೇಳ್ಕೊಡ್ತೀನಿ. ಸೊ ನಾವು 2 ಚೈನ್ ಹಾಕಿ ಸ್ಪೇಸನ್ನು ಕ್ರಿಯೇಟ್ ಮಾಡಿ ನಾವು ಒಂದು ಡಬಲ್ ಕ್ರೋಶನ್ ಮಾಡಿದ ನಂತರ, ಒಂದು ಡಬಲ್ ಕ್ರೋಶ ಆಗಿದ ನಂತರ ನಾವು ಮಣಿಯನ್ನು ತಗೊಳ್ಳೋಣ. ಅಂದರೆ ಮಣಿ ಅಲ್ಲೇ ಇರುತ್ತೆ, ಅದನ್ನು ದಾರದಿಂದ ಮುಂದೆ ಎಳ್ಕೋಬೇಕು. ನಂತರ ನಾವು ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಮಣಿಯನ್ನು ಎಳ್ಕೊಂಡಿದ ನಂತರ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶವನ್ನು ನಾವು ಬಟ್ಟೆಗೆ ಪಕ್ಕದಲ್ಲೇ ಮಾಡ್ಕೊತ ಹೋಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ಡಬಲ್ ಕ್ರೋಶವನ್ನು ಹೇಗೆ ಮಾಡ್ಕೋಬೇಕು ಅಂತ. ಸೊ ಅದನ್ನು ಲಾಕ್ ಮಾಡಬೇಕಾದ್ರೆ ಡಬಲ್ ಕ್ರೋಶವನ್ನು ಮಣಿಯನ್ನು ನಾವು ಫ್ರಂಟ್ ಸೈಡ್ಗೆ ಎಳ್ಕೋಬೇಕು. ಸೊ ಆವಾಗ ಮಣಿ ಮಧ್ಯದಲ್ಲಿ ಲಾಕ್ ಆಗುತ್ತೆ, ಡಬಲ್ ಕ್ರೋಶದ ಮಧ್ಯದಲ್ಲಿ ಲಾಕ್ ಆಗುತ್ತೆ. ಮತ್ತೆ ಇನ್ನೊಂದು ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಟ್ಟು ನಾವು 3 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಬೀಡನ್ನು ಎಳ್ಕೋಬೇಕು. ನಂತರ ಪಕ್ಕದಲ್ಲಿ ಇನ್ನೊಂದು ಮತ್ತೆ ಇನ್ನೊಂದು, ಒಟ್ಟು ಟೋಟಲ್ 3 ಡಬಲ್ ಕ್ರೋಶವನ್ನು ಮಾಡಿದ ನಂತರ ಮತ್ತೆ ನಾವು 2 ಚೈನನ್ನು ಹಾಕ್ಕೊಂಡು ನಾವು ಸೂಜಿ ಮೇಲೆ ದಾರ ತೊಗೊಂಡು 2 ಚೈನ್ನ ಸ್ಪೇಸ್ಗೆ ನಾವು ಡಬಲ್ ಕ್ರೋಶವನ್ನು ಮತ್ತೆ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ 2 ಚೈನ್ನ ಹಾಗೇನೆ ಲಾಕ್ ಮಾಡೋ ಬದಲು ಡಬಲ್ ಕ್ರೋಶದ ಮೂಲಕ ಲಾಕನ್ನು ಮಾಡ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶ ಆಗಿದ ನಂತರ ಮತ್ತೆ ಒಂದು ಬೀಡನ್ನು ಎಳ್ಕೊಳ್ಳೋಣ. ಬೀಡ್ನ ಮೂಲಕ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಬೀಡ್ನ ಸಮೇತನೇ ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಬೀಡ್ನ ಫ್ರಂಟ್ ಸೈಡ್ಗೆ ಎಳ್ಕೊಂಡು ಬೀಡ್ನ ಲಾಕ್ ಮಾಡ್ಕೋಬೇಕು ಡಬಲ್ ಕ್ರೋಶದ ಮೂಲಕ. ಸೊ ಅದಾದ ನಂತರ 3ನೇ ಸರಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಒಂದೊಂದು ಡಿಸೈನು 3 ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಬೀಡ್ನ ಮೂಲಕ ಕ್ರಿಯೇಟ್ ಆಗುತ್ತೆ. ಸೊ ಹೀಗೆ ನೋಡ್ತಾ ಇರಿ. ಇದನ್ನು ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ನಾನು ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಬೇಸು. ಮತ್ತು ಈ ಥರ ಪುಟ್ಟಾಗಿ 3 ಡಬಲ್ ಕ್ರೋಶ ಹಾಕಿರೋದ್ರಿಂದ ಡಿಸೈನು ರಿಚ್ ಆಗಿ ಕಾಣಿಸುತ್ತೆ, ತುಂಬಾನೇ ಕ್ಯೂಟ್ ಆಗಿರುತ್ತೆ. ಬೇಸನ್ನು ಸಹ ಒಂದು ರಿಚ್ ಆಗಿ ಕಾಣೋ ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ನಮಗೆ ಕಂಟಿನ್ಯೂ ಬೇಡ ಅಂದರೆ ಇದನ್ನು ಬೇಸ್ನೇ ಕಂಪ್ಲೀಟ್ ಈ ಥರ ಹಾಕ್ಕೊಂಡು ಸಹ ಒಂದು ಡಿಸೈನ್ನ ಸ್ಟಾಪ್ ಮಾಡ್ಕೋಬಹುದು. ಸೊ ಈ ರೀತಿ ಕಂಪ್ಲೀಟಾಗಿ ನಾವು 2 ಚೈನ್, ಒಂದು ಡಬಲ್ ಕ್ರೋಶ, ಕಂಪ್ಲೀಟಾಗಿ 3 ಡಬಲ್ ಕ್ರೋಶ, 2 ಚೈನ್, 3 ಡಬಲ್ ಕ್ರೋಶ, ಮಧ್ಯದಲ್ಲಿ ಒಂದೊಂದು ಬೀಡನ್ನು ಹಾಕ್ಕೊಂಡು ಕಂಪ್ಲೀಟ್ ಡಿಸೈನ್ನ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು 2 ಚೈನ್ನ ಸ್ಪೇಸ್ನಲ್ಲಿ ನಾವು 3 ಡಬಲ್ ಕ್ರೋಶವನ್ನು ಮಾಡ್ಕೊತೀವಿ. ಒಂದು ಡಬಲ್ ಕ್ರೋಶವನ್ನು ಮಾಡಿದ ನಂತರ ಒಂದು ಬೀಡನ್ನು ನಾವು ಎಳ್ಕೋಬೇಕು. ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಾ ನಾವು ಮಿಕ್ಕಿದ ಇನ್ನೆರಡು ಡಬಲ್ ಕ್ರೋಶವನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಹಾಕಿದ ನಂತರ ಮಧ್ಯದಲ್ಲಿ ನಾವು ಬೀಡನ್ನು ಎಳ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. 2ನೇ ಡಬಲ್ ಕ್ರೋಶವನ್ನು ಮಾಡ್ತಾ ನಂತರ 3ನೇ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಟೋಟಲ್ 3 ಡಬಲ್ ಕ್ರೋಶವನ್ನು ಹಾಕ್ತಾ 2 ಚೈನ್ ಡಿಸ್ಟೆನ್ಸ್ನಲ್ಲಿ ನಾವು ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ಸೊ ತುಂಬಾನೇ ಈಸಿ. ಇದೇ ರೀತಿ ನೋಡ್ತಾ ಇರಿ ಡಿಸೈನ್ನ. ನಿಮಗೆ ಸುಲಭವಾಗಿ
ಕನ್ನಡದಲ್ಲಿ ನಾನು ನಿಮಗೆ ಹೇಗೆ ಹಾಕೋದು ಅಂತ ಕಂಪ್ಲೀಟಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಧಾನವಾಗೂ ಸಹ ನಿಮಗೆ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ನಲ್ಲಿ ನಿಧಾನವಾಗಿ ತೋರಿಸಿರ್ತೀನಿ, ನಿಮಗೆ ಸಹ ಅದೇ ಡಿಸೈನ್ ಕಂಟಿನ್ಯೂ ಮಾಡಬೇಕಾದ್ರೆ ಎಂಡಿಂಗ್ನಲ್ಲಿ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಡ್ತೀನಿ ಅಷ್ಟೇ. ಸೊ ಕಂಪ್ಲೀಟಾಗಿ ಈ ಡಿಸೈನ್ನ ನಾವು ಸ್ಟಾರ್ಟಿಂಗ್ನಲ್ಲಿ ಬೇಸ್ನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆದ ನಂತರ ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ 3 ಡಬಲ್ ಕ್ರೋಶಾ, ಒಂದು ಮಧ್ಯದಲ್ಲಿ ಬೀಡ್ ಲಾಕನ್ನು ಮತ್ತು 2 ಚೈನ್ ಸ್ಪೇಸ್ನಲ್ಲಿ ನಾವು ಇದನ್ನು ಮಾಡ್ಕೊತಾ ಹೋಗಬೇಕು. ಒಂದು ಬೀಡನ್ನು ಹಾಕ್ಕೋಬೇಕು. ಒಂದು ಕಂಬ ಆಗಿದ ನಂತರ ಕಂಬ ಅಥವಾ ಒಂದು ಡಬಲ್ ಕ್ರೋಶವನ್ನು ಆಗಿದ ನಂತರ ಒಂದು ಬೀಡನ್ನು ಹಾಕ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟ್ ಬೇಸ್ಗೆ ನಾನು ಸ್ಯಾಂಪಲ್ ಪೀಸ್ಗೆ ಬೇಸನ್ನು ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ನ ಸಹ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಮೊದಲು ಪಿಂಕ್ ಕಲರಲ್ಲಿ ಹಾಕ್ಕೊಂಡಿದ್ದೆ, ಈಗ ಗ್ರೀನ್ ಕಲರ್ನಲ್ಲಿ ದಾರಕ್ಕೆ ಮಣಿಯನ್ನು ಪೋಣಿಸಿದ್ದೀನಿ. ಈಗ ಸ್ಯಾಂಪಲ್ ಪೀಸ್ಗೆ ಅದನ್ನು ಹಾಕ್ಕೊಳ್ಳೋಣ ಬನ್ನಿ. ಸೆಕೆಂಡ್ ಸ್ಟೆಪ್ ಅದ್ರ ಮೇಲೇ ನಾನು ಸ್ಟಾರ್ಟಿಂಗ್ನಲ್ಲಿ ಲಾಕ್ ಹಾಕಿದ್ನಲ್ಲ, ಆ ಒಂದು ಲಾಕ್ ಒಳಗಡೆನೇ ಇದನ್ನು ಸಹ ನಾವು ಲಾಕನ್ನು ಮಾಡ್ಕೋಬೇಕು. ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸೊ ಅಲ್ಲಿ ಥ್ರೆಡ್ ಲಾಕ್ ಆಗುತ್ತೆ. ನಂತರ ನಾವು ಚೈನನ್ನು ಹಾಕ್ಕೋಬೇಕು. ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನಾವು 2 ಚೈನ್ ಸ್ಪೇಸ್ ಕೊಟ್ಕೊಂಡು ಹೋಗಿದ್ವಲ್ಲ, ಸೊ ಆ ಸ್ಪೇಸ್ಗೆ 2 ಚೈನಿಂದ ನಾವು ಅಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಈಗ ಒಂದು ಡಬಲ್ ಕ್ರೋಶ ಆಗಿದ ನಂತರ ನಿಮಗೆ ಮೊದಲೇ ಹೇಳ್ಕೊಟ್ಟಿದ್ನಲ್ಲ ಪಿಂಕ್ ಕಲರ್ನಲ್ಲಿ, ಅದೇ ರೀತಿ ಒಂದು ಬೀಡನ್ನು ಹೇಳ್ಕೊಳ್ಳೋಣ. ಬೀಡನ್ನು ಹಾಕ್ಕೊಂಡು ಫ್ರಂಟ್ಗೆ ಹೇಳ್ಕೊಂಡು ಬೀಡನ್ನು ಎರಡನೇದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಬೀಡನ್ನು ಫ್ರಂಟ್ಗೆ ಈ ಥರ ಎಳ್ಕೋಬೇಕು. ಎರಡನೇ ಡಬಲ್ ಕ್ರೋಶವನ್ನು ನಾವು ಎರಡರಲ್ಲಿ ಒಂದು ಅಂತ ಲಾಕನ್ನು ಮಾಡಿಕೊಂಡು ಎರಡನೇ ಡಬಲ್ ಕ್ರೋಶ ಮಾಡ್ಕೋಬೇಕು. ನಂತರ ಅದ್ರ ಪಕ್ಕದಲ್ಲೇ ಇನ್ನೊಂದು 3ನೇ ಡಬಲ್ ಕ್ರೋಶವನ್ನು ಅಂದರೆ 3ನೇ ಕಂಬವನ್ನು ಸಹ ಹಾಕ್ಕೋಬೇಕು. ಸೊ ಇಲ್ಲೂ ಅಷ್ಟೇ ಪಿಂಕ್ನ ನಾವು ಹೇಗೆ 3 ಕಂಬಗಳನ್ನು ಹಾಕೋಂಥ ಡಿಸೈನ್ನ ಕಂಪ್ಲೀಟ್ ಮಾಡಿದ್ವಿ ಒಂದು ಬೀಡನ್ನು ಲಾಕ್ ಮಾಡ್ತಾ, ಸೊ ಅದೇ ರೀತಿ ಇಲ್ಲೂ ಅಷ್ಟೇ ಗ್ರೀನ್ ಕಲರ್ನಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಈಗ ಕಂಪ್ಲೀಟ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಒನ್ ಟೈಮ್ ನಾನಿಲ್ಲಿ ಪಕ್ಕದಲ್ಲಿರೋಂಥ ಒಂದೊಂದು ಡಿಸೈನ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಸೊ ಅದರ ಒಳಗಡೆ ನಾವು ಈ ಥರ 3 ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗ್ತೀವಿ. ಸೊ ಒಂದು ಕಂಬ ಆಗಿದ ನಂತರ ಒಂದು ಬೀಡನ್ನು ಹಾಕ್ಕೊಂಡು ನಾನು ಎರಡನೇ ಕಂಬವನ್ನು ಬೀಡ್ನ ಮೂಲಕ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ಬೀಡು ನಮಗೆ ಫ್ರಂಟ್ ಸೈಡ್ಗೆ ಈ ಥರ ಮಧ್ಯ ಬರೋ ಬದಲು ದಾರದ ಒಳಗಡೆ ಲಾಕ್ ಆಗೋ ಥರ ಫ್ರಂಟ್ ಸೈಡ್ಗೆ ಎಳ್ಕೊಂಡು ನಾವು ಕಂಬವನ್ನು ಲಾಕ್ ಮಾಡ್ಕೋಬೇಕು. ಸೊ ಅದೇ ರೀತಿ ಪಕ್ಕದಲ್ಲಿ ಆ ಬೀಡ್ನ ನಂತರ ಒಂದು 3ನೇ ಕಂಬವನ್ನು ಸಹ ನಾವು ಹಾಕ್ಕೋಬೇಕು. ಇದೇ ರೀತಿ ನಾವು ಡಿಸೈನ್ಗೆ ಕಂಪ್ಲೀಟಾಗಿ ಪಿಂಕ್ ಹಾಕಿದ್ವಲ್ಲ, ಸೇಮ್ ಡಿಸೈನ್ನೇ ನಾವು ಗ್ರೀನ್ ಕಲರ್ನಲ್ಲೂ ಸಹ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಕಂಪ್ಲೀಟಾಗಿ. ಸೊ ಅದಾದ ನಂತರ ನಾನು 2 ಚೈನ್ನ ಹಾಕ್ಕೊಂಡು ಅದೇ ರೀತಿ 2 ಚೈನ್ನ ಮೇಲೆ ಮತ್ತೆ ನಾನು ಕಂಬಗಳನ್ನು ಹಾಕ್ಕೊತಾ ಹೋಗ್ತೀನಿ. 3 ಕಂಬ ಮಧ್ಯದಲ್ಲಿ ಒಂದು ಬೀಡನ್ನು ಬರೋ ಥರ ಸೇಮ್ ಇದೇ ರೀತಿ ಡಿಸೈನ್ನ ನಾವು ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ಪಿಂಕ್ನ ಮೇಲೆ 3 ಕಂಬ ಹಾಕ್ಕೊಂಡಿದ್ವಲ್ಲ, ಪಿಂಕ್ನಲ್ಲಿ 3 ಕಂಬಗಳನ್ನ ಅದೇ ರೀತಿ ನಮಗೆ ಗ್ರೀನ್ನಲ್ಲೂ ಸಹ 3 ಕಂಬಗಳು ಮಧ್ಯದಲ್ಲಿ ಒಂದು ಬೀಡನ್ನು ಹಾಕೋ ಥರ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಡಿಸೈನ್ನ. ಸೊ ಇದು ತುಂಬಾ ಈಸಿ ಫ್ರೆಂಡ್ಸ್, ಬೇಸ್ ತುಂಬಾ ಈಸಿ. ಅದಕ್ಕೆ ನಿಮಗೆ ಒಂದು 3 ಡಿಸೈನ್ನ ಅರ್ಥ ಆಗೋ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಟ್ಟು ಕಂಪ್ಲೀಟ್ ಡಿಸೈನ್ ಹಾಕಿದ ನಂತರ ನಿಮಗೆ ತೋರಿಸ್ತಾ ಇರೋದು. ಸೊ ತುಂಬಾ ಈಸಿ. ಇದು ಹಾಕಿದ ನಂತರ ನೀವು ಇದನ್ನು ಅಷ್ಟೇ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಸಿ. ಸೊ ಇದನ್ನು ನಿಮಗೆ ಕಷ್ಟ ಅಂತ ಅಂದ್ಕೋಬೇಡಿ. ಬೀಡ್ ಹಾಕೋದನ್ನು ನಿಮಗೆ ದಾರದಲ್ಲಿ ಒಟ್ಟಿಗೆ ನಾವು ಬೀಡನ್ನು ಹೇಗೆ ಪೋಣಿಸ್ಕೊಳೋದು ಅಂತಲೇ ಒಂದು ನಿಮಗೆ ವಿಡಿಯೋನ ಹಾಕಿ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ನೋಡಿಲ್ಲ ಅಂದರೆ ಇದನ್ನು ಹೇಗೆ ನಾವು ದಾರಕ್ಕೆ ಮಣಿಯನ್ನು ಹೇಗೆ ಪೋಣಿಸೋದು ಅಂತ ಈಸಿ ಮೆಥಡ್ನಲ್ಲಿ 2 ಮೆಥಡನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿ ಕಲ್ತ್ಕೊಂಡು ನಂತರ ಈ ಡಿಸೈನನ್ನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ಕೊಳ್ಳಿ. ಇಷ್ಟ ಆಗಿದ್ದರೆ ನಿಮ್ಮ ಸ್ಯಾರಿಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆಯೇ ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ, ಈಸಿ ಅಂತಲೇ ಹೇಳ್ಬೋದು. ಸೊ ಎರಡನೇ ಸ್ಟೆಪ್ ಸಹ ರೆಡಿಯಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನಮಗೆ ಇಷ್ಟೇ ಸಾಕು ಅಂದರೆ ಇದನ್ನೇ ಒಂದು ಡಿಸೈನ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ನಂತರ ನಾನು ನಿಮಗೆ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಈಗ ಪಿಂಕ್ ಕಲರ್ನಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನಲ್ಲಿ 2 ಚೈನ್ ಹಾಕ್ಕೊಂಡಿದ್ನಲ್ಲ, ಅದರಲ್ಲಿ ನಾವು 2 ಚೈನ್ನ ನಾವು ಒಂದು ಸಿಂಗಲ್ ಕ್ರೋಶಗಳನ್ನಾಗಿ ನಾವು ಕವರ್ ಮಾಡ್ಕೋಬೇಕು ಅದನ್ನು. ಸೊ ಸಿಂಗಲ್ ಹಾಕಾಗಿ ನಾನು 3 ಟೈಮ್ ಚೈನನ್ನು ಹಾಕ್ಕೊತೀನಿ. ಹಾಕಿದ ನಂತರ ಈಗ ನಾವು ಚೈನನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಚೈನ್ ಟು 5 ಚೈನ್ ಹಾಕ್ಕೊತೀವಿ, ಅಂದರೆ ಅದನ್ನು ಕವರ್ ಮಾಡ್ಕೋಬೇಕು ಒಂದೊಂದು ಕಂಬಗಳನ್ನ. ಸೊ ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈಗೇನು ಮತ್ತೆ ನಾವು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ ಮತ್ತೆ ನಾವು 4 ಚೈನ್ ಹಾಕ್ಕೊಂಡ್ವಿ. ಮತ್ತೆ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದರ ಮೇಲೆ ನಾವು ಹೋಗಿ ಲಾಕನ್ನು ಮಾಡ್ಕೋಬೇಕು 2 ಚೈನ್ನ ಮೇಲೆ.
ಎಗೇನ್ ನಾವು ಇದ್ರ ಮೇಲೆ ನಾವು ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ಇದನ್ನ ಬೇಸ್ ಹಾಕ್ಕೊತಾ ಇರೋದು. ಎರಡನೇ ಡಿಸೈನ್ ಆದಮೇಲೆ ಅದ್ರ ಮೇಲೆ ನಾನು ಪಿಂಕ್ ಕಲರ್ನಲ್ಲಿ ಬೇಸನ್ನು ಕಂಪ್ಲೀಟ್ ಡಿಸೈನ್ಗೆ 4th ಚೈನ್ನಲ್ಲಿ ಬೇಸನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಡಿಸೈನ್ ಬರೋದಕ್ಕೆ ಈ ಡಿಸೈನ್ ಇದು ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಈಗ 4th ಚೈನನ್ನು ಹಾಕ್ಕೊಂಡು ಕಂಪ್ಲೀಟ್ ಡಿಸೈನ್ಗೆ ಕವರ್ ಮಾಡ್ಕೋಬೇಕು. ನಾವು ಸೆಕೆಂಡ್ ಸ್ಟೆಪ್ನ ಮೇಲೆ 2 ಚೈನ್ ಹಾಕ್ಕೊಂಡಿದ್ವಲ್ಲ ಸ್ಪೇಸು. ಸೊ ಕಂಬ ಆದ ನಂತರ ಅದ್ರ ಮೇಲೆ ನಾವು 4th ಚೈನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಲಾಕ್ ಮಾಡ್ಕೊತಾ ಹೋಗಬೇಕು. 4 ಚೈನ್ನ ಹಾಕ್ಕೋಬೇಕು. 2 ಚೈನ್ ಹಾಕಿದ್ವಲ್ಲ 3 ಕಂಬ ಆದ ನಂತರ ಅದ್ರ ಮೇಲೆ ನಾವು 4 ಚೈನ್ನ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಬೇಕು. 2 ಚೈನ್ನ ಮೇಲೆ ನಾವು ಅದನ್ನು ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡೋಂಗಿಲ್ಲ, ಜಸ್ಟ್ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನಾವು ಬೇಸ್ನಲ್ಲಿ ಹೇಗೆ ಹಾಕ್ತೀವಿ ಅದೇ ರೀತಿ 3rd ಸ್ಟೆಪ್ನು ಸಹ ಈ ರೀತಿ ಕಂಪ್ಲೀಟಾಗಿ ಹಾಕ್ಕೊತಾ ಹೋಗಬೇಕು. ಇದು ನೆಕ್ಸ್ಟ್ ಏನು ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಅಷ್ಟೇ ಇದೇ ಕಲರ್ ಸೇಮ್ ನಾವು ಪಿಂಕ್ ಕಲರ್ನಲ್ಲೇ ಕಂಟಿನ್ಯೂ ಮಾಡ್ಕೋಬೇಕು. ಇದನ್ನೇ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ನಾವು ಅಲ್ಲಿ ಹಾಕಿರೋ ಡಿಸೈನ್ ಬರಬೇಕು ಅಂದರೆ ನಾನು ಇದು ಬೇಸನ್ನು ಹಾಕ್ಕೊಳ್ಳಬೇಕು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಅಂದರೆ. ಸೊ ಈಗ ಬೇಸನ್ನು ಹೇಗೆ ಹಾಕೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಆ ಸೇಮ್ ಕಲರ್ ಥ್ರೆಡ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ, ಗ್ರೀನ್ ಹಾಕೋದು ಬೇಡ. ಸೊ ಇದನ್ನು ಅಷ್ಟೇ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮೊದಲು ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಪಿಂಕ್ನ ದಾರದ ಮೇಲೇ ಒಂದು ಸ್ಟಾರ್ಟಿಂಗ್ನಲ್ಲಿ ಹಾಕಿದ್ವಲ್ಲ ಅದ್ರ ಮೇಲೇ ಒಂದು ಸಿಂಗಲ್ ಲಾಕನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಚೈನನ್ನು ಹಾಕ್ಕೋಬೇಕು. ಸೊ ನಾನಿಲ್ಲಿ ಚೈನನ್ನು ಹಾಕೋದು ಸಹ ನಿಮಗೆ ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲೇ ಒಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ ಹಾಕ್ಕೊಂಡ್ವಿ, ಲಾಕನ್ನು ಮಾಡ್ಕೊಂಡ್ವಿ. ನಂತರ ಮತ್ತೆ ನಾವು ಚೈನನ್ನು ಹಾಕ್ಕೊಳ್ಳೋಣ. ಸೇಮ್ ಹಾಗೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ನ ಮೇಲೇ ಒಂದು ಲಾಕನ್ನು ಮಾಡ್ಕೊಳ್ಳೋಣ 4 ಚೈನ್ ಹಾಕ್ಕೊಂಡು. ಸೊ ಇಲ್ಲಿ ನಾನು 2 ಟೈಮ್ 4 ಚೈನ ಹಾಕ್ಕೊಂಡು 2 ಟೈಮ್ ಲಾಕ್ ಹಾಕಿದ ನಂತರ ಪಕ್ಕದಲ್ಲಿ ಮತ್ತೆ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕನ್ನು ತಗೊಳ್ಳೋಣ. ಸೊ ಅಲ್ಲಿ ಸಿಂಗಲ್ ಲಾಕ್ ತಗೊಂಡಿದ ನಂತರ ಅಲ್ಲಿಂದಲೇ ನಾವು ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲಿರೋ 4 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಫ್ರೆಂಡ್ಸ್ ನಿಮ್ಮಲ್ಲಿ ತ್ರಿಬಲ್ ಕ್ರೋಶನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ತ್ರಿಬಲ್ ಕ್ರೋಶ ಬೇಕು ನಿಮ್ಮ ಸ್ಯಾರಿಗೆ ಅಂದರೆ ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ಲಾಗಿ ಬೇಗನೆ ಆಗಲಿ ಅಂತ ನಾನು ಡಬಲ್ ಕ್ರೋಶನಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ 4 ಚೈನ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಅಂದಾಜು 13 to 15 ಡಬಲ್ ಕ್ರೋಶ ಬರುತ್ತೆ ಇಲ್ಲಿ. ಸೊ ಡಬಲ್ ಕ್ರೋಶ ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಹೇಗೆ ಹಾಕೋದು ಅಂತ. ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ತುಂಬಾ ಈಸಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ಟಾರ್ಟಿಂಗ್ನಲ್ಲಿ ನಾನು ಕ್ರೋಶ ಸ್ಟಾರ್ಟ್ ಮಾಡಿದಾಗ ಹೇಗೆ ನಾನು ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು, ಡಬಲ್ ಕ್ರೋಶ ಹೇಗೆ ಹಾಕೋದು, ತ್ರಿಬಲ್ ಕ್ರೋಶ ಹೇಗೆ ಹಾಕೋದು, ಮತ್ತು ನಾವು ಡೈರೆಕ್ಟ್ ನಾವು ದೊಡ್ಡ ಡಿಸೈನ್ ಸ್ಟಾರ್ಟ್ ಮಾಡಿದಾಗ ಬ್ರೈಡಲ್ಲು ಡೈರೆಕ್ಟ್ ನಾವು ಬೀಡನ್ನ ಹೇಗೆ ಹಾಕ್ಕೊಳೋದು, ದಾರಕ್ಕೆ ಹಾಕ್ಕೊಂಡು ಹೇಗೆ ಡಿಸೈನ್ನ ಸ್ಟಾರ್ಟ್ ಮಾಡೋದು, ಇದನ್ನೆಲ್ಲ ನಾವು ಒಂದೊಂದು ಸ್ಟೆಪ್ನ ಮೂಲಕ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನಿಮಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನೋಡಿಕೊಂಡು ಕಲ್ತ್ಕೊಳ್ಳಿ. ತುಂಬಾ ಈಸಿ ಡಬಲ್ ಕ್ರೋಶ ಹಾಕೋದು. ಡಬಲ್ ಕ್ರೋಶನ ನೀವು ಕಲ್ತ್ಕೊಂಡ್ರೆ ತ್ರಿಬಲ್ ಕ್ರೋಶವನ್ನು ಹಾಕೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕನ್ನು ಮಾಡಿ. ಹಾಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ರಿಪೀಟ್ ನೀವು ಡಿಸೈನ್ನ ನೋಡ್ತಾ ಇರಿ. ಇಲ್ಲ ಕಷ್ಟ ಅಂತ ಹಾಗೇನೆ ಕುತ್ಕೋಬೇಡಿ. ನೀವು ಒಂದು ಸಲ ನೀವು ಕ್ರೋಶವನ್ನು ಮೂವ್ ಮಾಡೋದು ಕಲ್ತ್ಕೊಂಡ್ರೆ ತುಂಬಾ ಈಸಿ. ಸೊ ನೋಡಿ ಈಗ ಡಬಲ್ ಕ್ರೋಶ ಡಿಸೈನ್ ರೆಡಿ ಆಗಿದೆ ಹಾಕಿ ಕಂಬಗಳನ್ನು. ಈಗ ಪಕ್ಕದಲ್ಲಿ 4 ಚೈನ್ ಇತ್ತಲ್ಲ ಅದರ ಒಳಗಡೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು 4 ಚೈನ್ನ ಮೇಲೆ ಒಂದು ಸಿಂಗಲ್ ಲಾಕನ್ನು ಎಗೇನ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ರಲ್ಲ ಈ ರೀತಿ ರೆಡಿ ಆಗಿದೆ ಡಿಸೈನು. ಈಗ ಮತ್ತೆ ಅದೇ ರೀತಿ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೋಬೇಕಲ್ಲ ಸ್ಯಾಂಪಲ್ಗೆ. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಒಂದು 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ 4 ಚೈನ ಹಾಕ್ಕೊಂಡು 4 ಚೈನ್ಗೆ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲಿರೋ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ನ ಮೇಲೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ನಂತರ ಪಕ್ಕದಲ್ಲಿ ಇರುವಂತಹ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನೋಡಿ ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದಲೇ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೋಬೇಕು. ಸೊ ಈ ರೀತಿ ಮಾಡಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಮತ್ತೆ ನಾವು ಡಿಸೈನ್ನ ಅಂದರೆ ಕಂಪ್ಲೀಟ್ ಆರ್ಚ್ನ 4 ಚೈನ್ ಒಳಗಡೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ ಕಂಬಗಳನ್ನಾಗಿ ಮಾಡ್ತಾ ಹೋಗಬೇಕು. ಇದನ್ನು ಕಂಬ ಅಂತ ಹೇಳ್ತೀವಿ, ಆರ್ಚ್ ಅಂತ ಹೇಳ್ತೀವಿ. ಡಬಲ್ ಕ್ರೋಶನಲ್ಲಿ ಮಾಡಿದ್ರೆ ಡಬಲ್ ಕ್ರೋಶ ಆರ್ಚು, ತ್ರಿಬಲ್ ಕ್ರೋಶದಲ್ಲಿ ಮಾಡಿದ್ರೆ ತ್ರಿಬಲ್ ಕ್ರೋಶ ಆರ್ಚ್ ಅಂತ ಕರಿತೀವಿ. ಸೊ ತುಂಬಾ ಈಸಿ ಫ್ರೆಂಡ್ಸ್. ನಿಮಗೆ ಕಷ್ಟ ಅಂತ ಅಂದ್ಕೋಬೇಡಿ. ಕ್ರೋಶ ಮೂಮೆಂಟನ್ನು ನೀವು ಒಂದಕ್ಕೆ ತಿಳ್ಕೊಂಡ್ರೆ ಸಾಕು. ಮೊದಲು ಚೈನ್ ಸ್ಟಿಚ್ಚನ್ನು ಹಾಕೋದು ಕಲ್ತ್ಕೊಳ್ಳಿ. ನಂತರ ನೀವು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳೋದು ಕಲ್ತ್ಕೊಳ್ಳಿ ಕಂಬಗಳನ್ನಾಗಿ ಮಾಡಿಕೊಂಡು. ನಂತರ ಅದು ಈಸಿ ಆದಮೇಲೆ ನಿಮಗೆ ತ್ರಿಬಲ್ ಕ್ರೋಶ ಹಾಕೋದು ತುಂಬಾ ಸುಲಭ ಆಗುತ್ತೆ. ನಂತರ ನೀವೇ ಒಂದು ಓನಾಗಿ ಡಿಸೈನನ್ನು ಕ್ರಿಯೇಟ್ ಮಾಡ್ತಾ ಹೋಗಿ ಒಂದು ಸ್ಯಾಂಪಲ್ ಪೀಸ್ಗೆ. ಏನೇ ಮಾಡಿದ್ರೂ ಮೊದಲು ಒಂದು ವೇಸ್ಟ್ ಪೀಸ್ಗೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ
ಮೂರನೇ ಸ್ಟೆಪ್ಪು ರೆಡಿಯಾಗಿದೆ. ಡಬಲ್ ಕ್ರೋಶವನ್ನು ಯೂಸ್ ಮಾಡಿ ನಿಮಗೆ ಕಂಬಗಳನ್ನಾಗಿ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆರ್ಚನ್ನು ನೆಕ್ಸ್ಟ್ ಇದ್ರ ಮೇಲೆ ನಾನು ಗ್ರೀನ್ ಕಲರ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ರೈಡಲ್ ಅಂತ ಹೇಳಿರೋದ್ರಿಂದ ಇದನ್ನು ನಾವು ಈ ಡಿಸೈನ್ನ ನಾವು 1200ರಿಂದ 1500ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ. ಬ್ರೈಡಲ್ ಲುಕ್ ಇದು, ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಮದುವೆ ಸ್ಯಾರಿಗಳಿಗೆ ಇದನ್ನು ಹೆಚ್ಚಾಗಿ ಹಾಕಿಸ್ಕೊತಾರೆ, ಮದುವೆ ಹಣ್ಣಿನ ಸ್ಯಾರಿಗಳಿಗೆ. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಿ ನೋಡಿ ತೋರಿಸ್ತೇನೆ. ಗ್ರೀನ್ ಕಲರ್ ದಾರವನ್ನು ತೊಗೊಂಡು ಲಾಕ್ ಮಾಡಿ 4 ಚೈನ ಒಳಗಡೆ ಮತ್ತೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿ ನಾವು ಮತ್ತೆ 4 ಚೈನ್ ಹಾಕ್ಕೊಂಡು 4 ಚೈನ ಮೇಲೆ ಒಂದು ಲಾಕನ್ನು ಮಾಡ್ಕೋಬೇಕು. ನೋಡಿ 4 ಚೈನ ತೊಗೊಂಡು 4 ಚೈನ್ ಮೇಲೇ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿರುವಂಥ 4 ಚೈನ ಒಳಗಡೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಅಲ್ಲಿಂದಲೇ ನಾವು ಈಗ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆರ್ಚ್, ಅದ್ರ ಮೇಲೆ ಚೈನ್ ಕ್ರಿಯೇಟ್ ಆಗಿರುತ್ತಲ್ಲ, ಆ ಚೈನ್ನ ಮಧ್ಯ ಗ್ಯಾಪ್ ಇರುತ್ತೆ ಒಂದೊಂದು, ಆ ಚೈನ್ನ ಹೋಲಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಅಲ್ಲಿಂದಲೇ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆಗಿದ ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕಿದ ನಂತರ ನೋಡಿ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿ ನಾವು ನೀಡಲ್ನ ತೊಗೊಂಡು ದಾರ ಪಿಕ್ ಮಾಡಿ ಲಾಕ್ ಮಾಡ್ಕೋಬೇಕು. ಅಂದರೆ ಪಿಕೋ ಡಿಸೈನ್ ರೆಡಿ ಆಗುತ್ತೆ. ಇದನ್ನು ನಿಮಗೆ ಪಿಕೋ ಡಿಸೈನ್ ಹೇಗೆ ಹಾಕೋದು ಅಂತ ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಸೊ ಇದಾದ ನಂತರ 2 ಕಂಬಗಳನ್ನು ಸ್ಕಿಪ್ ಮಾಡಿ 3ನೇ ಕಂಬದ ಮಧ್ಯದಲ್ಲಿರುವಂಥ ಸ್ಪೇಸ್ಗೆ ನಾವು ನೆಕ್ಸ್ಟ್ ಸೇಮ್ ಪಿಕೋವನ್ನು ಮಾಡ್ಕೊತಾ ಹೋಗಬೇಕು. ಒಂದು ಡಬಲ್ ಕ್ರೋಶವನ್ನು ಹಾಕೋಬೇಕು. ನಂತರ 3 ಚೈನನ್ನು ಹಾಕೋಬೇಕು. ನಂತರ ಆ ಗ್ಯಾಪ್ನಲ್ಲಿ ಹೋಗಿ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದಾಗ ಒಂದು ಫ್ಲವರ್ ಥರ, ರೋಸ್ ಥರ ಒಂದು ಲಾಕ್ ಮಾಡಿದಾಗ ಒಂದು ಡಿಸೈನ್ ರೆಡಿ ಆಗುತ್ತೆ. ಇದನ್ನು ಪಿಕೋ ಡಿಸೈನ್ ಅಂತ ಹೇಳ್ತೀನಿ. ಸೊ ಈ ಥರ ಮಾಡಿದ್ರೆ ಇದನ್ನು ಪಿಕೋ ಡಿಸೈನ್ ಅಂತ ಹೇಳ್ತೀವಿ. ಸೊ ಈ ಥರ ನಾವು ಒಂದು ಆರ್ಚ್ನ ಮೇಲೆ ಈ ರೀತಿನೂ ಮಾಡ್ಕೋಬೋದು. ಇಲ್ಲ ಆರ್ಚ್ನ ಮೇಲೆ ಇನ್ನೊಂದು ಸೇಮ್ ತ್ರಿಬಲ್ ಆರ್ಚ್ನ ಸಹ ಮಾಡ್ಕೋಬೋದು. ತುಂಬಾ ಈಸಿ ಡಿಸೈನು. ನೀವು ಇದ್ರ ಮೇಲೆ ನೀವು ಯಾವ ರೀತಿ ಡಿಸೈನ್ ಹಾಕ್ತೀರಾ ಆ ರೀತಿ ಡಿಸೈನ್ ರೆಡಿ ಆಗುತ್ತೆ. ಸೊ ನಾನು ಇಲ್ಲಿ ಪಿಕೋವನ್ನು ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಅದ್ರ ಮೇಲೆ 3 ಚೈನನ್ನು ಹಾಕ್ಕೊಂಡು ನಾವು ಅದನ್ನು ಲಾಕ್ ಮಾಡಿದ್ರೆ ಪಿಕೋ ಡಿಸೈನ್ ರೆಡಿ ಆಗುತ್ತೆ. ಕಂಪ್ಲೀಟಾಗಿ ಇದೇ ರೀತಿ 2 ಕಂಬಗಳನ್ನು ಬಿಟ್ಟು ನಾವು ಮಧ್ಯೆ ಒಂದು ಪಿಕೋವನ್ನು ಹಾಕ್ಕೊತಾ ಹೋಗಬೇಕು. ಕಂಪ್ಲೀಟಾಗಿ ಡಿಸೈನ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ರೆಡಿ ಆಗಿದೆ. ಇದನ್ನು ಪಕ್ಕದಲ್ಲಿರೋಂಥ ನೋಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ನಾವು 4 ಚೈನನ್ನ ಮೇಲೆ ಒಂದು 4 ಚೈನ್ ಹಾಕ್ಕೊಂಡು ಅದನ್ನು 4 ಚೈನ ಮೇಲೆ ಒಂದು 4 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದೇ ರೀತಿ ಪಕ್ಕದಲ್ಲಿರುವಂತಹ ಆರ್ಚ್ಗೂ ಸಹ ಹಾಗೆ ಡಿಸೈನ್ನ ನಾವು ಕಂಪ್ಲೀಟಾಗಿ ಪಿಕೋವನ್ನು ಹಾಕ್ಕೊತ ಹೋಗಬೇಕು. ಪಕ್ಕದಲ್ಲಿ 4 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಅಲ್ಲಿಂದಲೇ ಸೂಜಿ ಮೇಲೆ ದಾರ ತೊಗೊಂಡು ನಾವು ಚೈನನ್ನು ಕ್ರಿಯೇಟ್ ಮಾಡ್ತಾ ಹೋಗಿದ್ವಲ್ಲ ಕಂಬಗಳ ಜೊತೆನಲ್ಲೇ, ಸೊ ಅದರ ಒಳಗಡೆ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ಒಂದು ಡಬಲ್ ಕ್ರೋಶ ಆಗಿದ ನಂತರ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ನ ಹಾಕಿದ ನಂತರ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ಹೋಗಿ ನೀಡಲ್ನ ಮೂಲಕ ನಾವು ಥ್ರೆಡ್ಡನ್ನು ಲಾಕ್ ಮಾಡಿಕೊಂಡ್ರೆ ಪಿಕೋ ಡಿಸೈನ್ ರೆಡಿ ಆಗುತ್ತೆ. ನಂತರ 2 ಕಂಬವನ್ನು ಸ್ಕಿಪ್ ಮಾಡಿ 3ನೇ ಕಂಬಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶವನ್ನು ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶವನ್ನು ಹಾಕಿದ ನಂತರ ಮತ್ತೆ 3 ಚೈನನ್ನು ಹಾಕ್ಕೊಂಡು ನಾವು ಅದನ್ನು ಥ್ರೆಡ್ನ ಮೂಲಕ ಲಾಕ್ ಮಾಡಿಕೊಂಡ್ರೆ ಪಿಕೋ ಡಿಸೈನ್ ಅಂದರೆ ಒಂದು ಫ್ಲವರ್ ಥರ ಒಂದು ಡಿಸೈನ್ ರೆಡಿ ಆಗುತ್ತೆ. ಸೊ ಇದನ್ನು ಪಿಕೋ ಅಂತ ಹೇಳ್ತೀನಿ. ಇದೇ ರೀತಿ ಕಂಪ್ಲೀಟ್ ಆರ್ಚ್ಗೆ ನಾವು 2 ಕಂಬಗಳನ್ನು ಗ್ಯಾಪ್ ಬಿಟ್ಕೊಂಡು ರೆಡಿ ಮಾಡ್ಕೊತ ಹೋಗಬೇಕು. ನೋಡಿ ಈ ರೀತಿ ಡಿಸೈನ್ ರೆಡಿ ಆಗಿದೆ. ಮಧ್ಯದಲ್ಲಿ 4 ಚೈನ್ ಇರುತ್ತಲ್ಲ, ಆ 4 ಚೈನ್ನ ಒಳಗಡೆ ನಾವು ಕುಚ್ಚನ್ನು ಹಾಕ್ಕೊತೀನಿ. ನಾನಿಲ್ಲಿ ಮಲ್ಟಿ ಕಲರ್ ಅಂದರೆ ಪಿಂಕ್ ಮತ್ತು ಗ್ರೀನ್ ಮಿಕ್ಸ್ ಮಾಡಿ ಕುಚ್ಚನ್ನು ಹಾಕಿದ್ದೀನಿ. ಇದು ಸಹ ಕ್ಯೂಟಾಗಿ ಕಾಣಿಸುತ್ತೆ ಅಂತ ನಿಮಗೆ ಇದೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಿಂಗಲ್ ಕಲರು ಹಾಕ್ಕೋಬೋದು, ಪಿಂಕ್ ಇಲ್ಲ ಗ್ರೀನ್ ಇಲ್ಲ. ನಾನು ಪಿಂಕ್ ಗ್ರೀನ್ 2 ಕಂಬೈನ್ ಮಾಡಿ ಹಾಕ್ಕೊತೀನಿ ಅಂದರೆ 2 ಸಹ ಹಾಕ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬ್ರೈಡಲ್ ಡಿಸೈನ್ ರಿಚ್ ಲುಕ್ ಆಗಿರುವಂತಹ ಒಂದು ಡಿಸೈನ್ ರೆಡಿ ಆಗಿದೆ. ಸೊ ಇದನ್ನು ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ. ಇಷ್ಟ ಆದರೆ ಸ್ಯಾಂಪಲ್ ಪೀಸ್ಗೆ ಹಾಕ್ಕೊಂಡು, ಇಷ್ಟ ಆದರೆ ಸ್ಯಾರಿಗೆ ಹಾಕ್ಕೊಳ್ಳಿ. ಅದೇ ಡಿಸೈನ್ ಹೇಗೆ ಬಂತು, ಮನೆಯಲ್ಲಿ ಏನಂತ ನಿಮಗೆ ಕಮೆಂಟ್ಸ್ ಕೊಟ್ಟರು ಅನ್ನೋದು ನನಗೆ ಕಮೆಂಟ್ಸ್ನ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟನ್ನು ಮಾಡಿ. ಈಗ ನಿಮ್ಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ಸ್ನ ಮೂಲಕ ತಿಳಿಸಿ. ಆ ಡೌಟನ್ನು ನಾನು ಕಮೆಂಟ್ಸ್ನ ನೋಡಿ ಸಾಲ್ವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.